ಲೋ ಮಗ ಸರಿಯಾ ಸಮಯ ಫೋನ್ ಮಾಡ್ದೆ ಕಣ್ಲ ಇಲ್ದೇ ಸಿಗಾಕೊಂಡ್ಬಿಡ್ತಿದ್ದೆ. ಲೈ ಅದ್ ಬುಟ್ಟಾಕ್ಲಾ ಬಡ್ಡೆ ಐದ್ನೆ ಅಲ್ಲ ನೀವು ಹೋಗಿ ಆ ರಾಕ್ಷಸ ಅಲ್ಲ ಆ ರಾಕ್ಷಸ ಮಾರಿ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಲ್ಲ ಕಾರ್ ಡ್ರೈವರ್ ಆಗಿ ಬೇಕಿದ್ದಂಗ ಒಳ್ಳೆದೇ ಸುಮ್ಮಿರ್ಲ. ಪಾರು ಅವ್ರೆ ಹೇಳಿ. ಶಿವು, ಹರ್ಷ ಎಲ್ಲೂ ಕಾಣಿಸ್ತಾ ಇಲ್ಲ. ಹೌದಾ? ಬೆಳಗ್ಗೆ ನೀವ್ ನೀವ್ ಎದುರುಗೊಳಕ್ ಹೋಗ್ಬೇಡಿ. ಎಲ್ಲಿದ್ದೀರಿ ಈಗ? ಅಲ್ಲೇ ರೀ 2 ನಿಮಿಷಕ್ಕೆ ಬಂದ್ಬಿಡ್ತೀನಿ. ಸರಿ ಸರಿ ಸರಿ. ಏಯ್ ಗೌಡ್ರ ಅಡಿಗೆ ಕೊಡ್ಲಾ? ಲೈ ಯಾರು ಕೊಡ್ಬಾ ಅಂತ ಹೇಳೋರೆ ನಾ ಯಾರು ತಗೊಂಡ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೋಗು. ಅಯ್ಯೋ ಪಾರು ಅವ್ರೆ ಇಷ್ಟೊತ್ತಲ್ಲಿ ಯಾಕೆ ಆಚೆ ಬರಕ್ ಹೋಗಿದ್ರಿ? ಬರ್ತಾರ ಬಿಡಿ. ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಹರ್ಷ ರೂಮು ಖಾಲಿ ಮಾಡಿದಾನಂತೆ. ಅವ್ನ್ ಎಲ್ಲಾ ಫ್ರೆಂಡ್ಸ್ನು ಕೇಳ್ದೆ, ಯಾರಿಗೂ ಅವನ ಬಗ್ಗೆ ಗೊತ್ತಿಲ್ಲ. ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಶಿವು. ಇಲ್ಲಿ ಯಾರಾದ್ರೂ ಸುತ್ತಮುತ್ತದಲ್ಲಿ ಫ್ರೆಂಡ್ಸ್ ಇದಾರಾ? ಹಾ, ಇಲ್ಲೇ ಹತ್ರ ಒಬ್ಬ ಇದ್ದಾನೆ. ನೀವು ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಅಳ್ತಿರಲ್ಲ ಪಾರು ಅವ್ರೆ. ಸಿಗ್ತಾರೆ ಬನ್ನಿ ಪಾರು ಅವ್ರೆ. ಎಲ್ಲೋ ಹೋಗಿರ್ತಾರೆ ಹುಡ್ಕನ. ಇದೇ ಮನೆ. ಇದನಾ? ನೀವೇನು ಹೆದರ್ಕೊಂಬೇಡಿ. ಹರ್ಷ ಬಂದಿದ್ನಾ? ಅಯ್ಯೋ ನನಗೂ ಸಿಕ್ಕ ಎಷ್ಟೋ ದಿನ ಆಯ್ತು. ಅವ್ನು ಎಲ್ಲೋಯ್ತಾನೋ ಏನು ಮಾಡ್ತಾನೋ ಯಾವನಿಗೂ ಗೊತ್ತಿಲ್ಲ. ಅವ್ರ ಅಂಕಲ್ ಮನೆ ಹತ್ರ ಹೋಗೋಣ ಬನ್ನಿ, ಅಲ್ಲೇ ಹೋಗೋಣ. ಶುದ್ಧ ಲೋಫರ್ ಆಗಿಬಿಟ್ಟಿದ್ದಾನಮ್ಮ ಅವನು. ಪ್ರತಿನಿತ್ಯ ಅವ್ರ ಅಪ್ಪ ಅಮ್ಮ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ. ನಾನು ಏನು ಅಂತ ಅವ್ರಿಗೆ ಉತ್ತರ ಕೊಡಲಿ? ಮೊದಲು ನಮ್ಮನೇಲೇ ಇದ್ದ ಅವನು. ಸರಿ ಇಲ್ಲ ಅಂತ ನಾನೇ ಓಡಿಸ್ದೆ. ಇದೇನಾ ನಿಮ್ಮ ಫ್ರೆಂಡ್ ಮನೆ? ಹಾ, ನೀವು ಹೊರಡಿ. ನೀವು ಹೊರಗಡೆ ಹೋಗಿದ್ದಾನೆ, ಹೊರಡ್ತೀನಿ. ನನ್ನ ಫ್ರೆಂಡ್ ಇದ್ದಾಳೆ, ನಾನು ಹೋಗ್ತೀನಿ. ನೀವು ಒಳಗಡೆ ಹೋದ್ರೆ ನಂಗೂ ಸಮಾಧಾನ. ಮಾನ್ಸಿ, ಮಾನ್ಸಿ. ಹಾ ಬಂದೆ. ಏನಾಯ್ತು? ಹರ್ಷ ಸಿಕ್ಕದ್ನಾ? ಯಾರಿಷ್ಟೊತ್ತಲ್ಲಿ? ನಿಮ್ ಫ್ರೆಂಡ್ ಇರ್ಲಿಲ್ವಾ? ಫ್ರೆಂಡು ಇದ್ದಾಳೆ, ಹರ್ಷನೂ ಇದ್ದಾನೆ. ಹೊರಡೋಣ. ಅಣ್ಣ ಇದ್ದಾರಾ? 1 ನಿಮಿಷ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ನನಗೆ ಮಾತಾಡಕ್ ಇಷ್ಟ ಇಲ್ಲ ಶಿವು, ಹೊರಡೋಣ. ನೀವಿಲ್ಲೇ ರೀ, ನಾನು ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಶಿವು ಅಣ್ಣ ನೀವು ಇಲ್ಲಿದ್ದೀರಾ? ನಾವು ಬೆಳಗ್ಗೆಯಿಂದ ನಿಮ್ಗೋಸ್ಕರ ಎಲ್ಲ ಹುಡುಕ್ಬಿಟ್ಟಿದ್ದೀವಿ ಗೊತ್ತಣ್ಣ. ಪಾಪ ಕಣಣ್ಣ, ಪಾರವ್ರು ಬೆಳಗ್ಗೆಯಿಂದ ಊಟ ತಿಂಡಿನೂ ಮಾಡಿಲ್ಲ. ತುಂಬಾ ಒಳ್ಳೆ ಹುಡುಗಿ ಕಣಣ್ಣ, ದಯವಿಟ್ಟು ಮೋಸ ಮಾಡಬೇಡಿ. ಹೇ, ಅವೆಲ್ಲ ಹೇಳಕ್ ನೀನ್ ಯಾವನು? ನನಗೆ ಹೆಂಗ್ ಬೇಕೋ ನಾ ಹಂಗಿರ್ತೀನೋ. ಅವಳು ಯಾವನ್ ಜೊತೆ ಬೇಕನ್ನ ಇದ್ಕೊಳ್ಳಿ. ಅದ್ ಯಾವ ನನ್ನ ಮಗ ಅವಳನ್ನ ಮದ್ವೆ ಆಗ್ತಾನೋ ನಾನು ನೋಡಬಿಡ್ತೀನಿ. ಅಣ್ಣ ಹಂಗೆಲ್ಲ ಮಾತಾಡ ಕಣಣ್ಣ. ಚಿಂದಂತ ಹುಡುಗಿ ಕಣಣ್ಣ, ಪಾಪ ಬೆಳಗ್ಗೆಯಿಂದ ಹತ್ಕೊಂಡ್ಬಿಟ್ಟದೆ. ನಿಂಗ್ ದಮ್ಮಯ್ಯ ಅಂತೀನಿ ಕಣಣ್ಣ, ದಯವಿಟ್ಟು ಬಂದ್ಬಿಡೋಣ. ಶಿವು ಬಂದೆ. ಪಾರವ್ರೆ ಒಪ್ಕೊಂತ ಇದಾರೆ, ನಾನು ಮಾತಾಡ್ತಾ ಇದ್ದೀನಿ. ಹೋಗೋಣ ಶಿವು, ಬೇಡ. ದಯವಿಟ್ಟು ನೀವು ಸುಮ್ಮನೆ ಇರಿ. ನಿಮ್ ನೋಡಿದ್ರೆ ನಮ್ಗೆ ಸಂಕಟ ಆಗ್ತಾ ಇದೆ. 1 ನಿಮಿಷ ಬಂದು ತಡೀರಿ. ವಾಟ್ ಇಸ್ ದಿಸ್ ಹರ್ಷ? ಐ ಮ್ಯಾನೇಜ್. ದಮ್ಮಯ್ಯ ಅಂತೀನಿ ಕಣಣ್ಣ. ನಿನಗೆ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀನೇ ಮದ್ವೆ ಆಗ ಹೋಗ. ಇದೇನಣ್ಣ, ನಾನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀವು ನನ್ ಬಗ್ಗೆ ಯೋಚನೆ ಮಾಡ್ತಾ ಇದೀರಲ್ಲ. ಅಣ್ಣ ನೀವೇನಾರ ಹೂ ಅಂದ್ರೆ ನಾನು ನಿಮ್ಮಿಬ್ಬರ ಮಧ್ಯೆ ಬರದೇ ಇಲ್ಲ ಕಣ. ಊರೇ ಬಿಟ್ಟು ಒಪ್ಕೊಂತ ಇದಾರೆ. ಅಣ್ಣ ಮಾತಾಡೋಣ. ಇವನ್ ಜೊತೆ ಏನ್ ಮಾತಾಡ್ತಿದ್ದೀರಾ? ಹಿ ಇಸ್ ಅ ಚೀಟರ್. ಪಾರವ್ರೆ, ಪಾರವ್ರೆ ಬನ್ನಿ. ನೀವು ಸತಿ ಬನ್ರಿ, ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬಂದ್ಬಿಡೋಣ ಅವ್ರ ಹತ್ರ. ಬೇಡ, ಏನೋ ಒಂದು ಕೆಟ್ಟಗಳಿಗೆ ಈ ತರ ಆಗೋಗಿರುತ್ತೆ. ಪ್ಲೀಸ್ ಸುಮ್ಮನೆ ಇದ್ಬಿಡಿ. ಹೋಗ್ಲಿ, ಗಾಡಿಲೇ ಕೂತ್ಕೊಳ್ಳಿ, ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬಂದ್ಬಿಡ್ತೀನಿ. ಪಾರು ಅವ್ರೆ ದಯವಿಟ್ಟು ಒಬ್ಬಳನ್ನ ಇರಕ್ ಬಿಡಿ. ನೀವು ಹೊರಡಿ. ಅಪ್ಪ ನಂಜುಂಡೇಶ್ವರ, ಪಾರು ಹರ್ಷನ್ ಮಧ್ಯೆ ಇರೋದು ಸ್ನೇಹನೋ ಪ್ರೀತಿನೋ ನನಗಂತೂ ಗೊತ್ತಿಲ್ಲ. ಆದರೆ ಪಾರು ಮಾತ್ರ ತುಂಬ ಒಳ್ಳೆ ಹುಡುಗಿ. ಅವಳನ್ನು ಬಿಟ್ಟಿರೋ ಮನಸ್ಸಂತೂ ನೀನು ನಂಗೆ ಕೊಟ್ಟಿಲ್ಲ. ಎಲ್ಲೋ ಒಂದು ಕಡೆ ನನಗೂ ಒಂದು ಅವಕಾಶ ಕೊಟ್ಟಿರಂಗಿದೆಯಾ? ಪಾರುಗೆ ಇವತ್ತಾದರೂ ನನ್ನ ಮೇಲೆ ಪ್ರೀತಿ ಬರಂಗೆ ಮಾಡಪ್ಪ. ನಿನ್ನ ಸನ್ನಿಧಿಗೆ ಕರ್ಕೊಬಂದು 3 ಗಂಟೆ ಹಾಕ್ಬಿಡ್ತೀನಿ. ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಡ್ಲಾ? ಶಿವು, ಬಸ್ ಬಂತು, ನಾ ಹೊರಡ್ತೀನಿ. ನಾಳೆ ಸಿಗ್ತೀನಿ. ಹಲೋ. ಹಾಂ, ಹೌದಾ? ಥ್ಯಾಂಕ್ ಯು. ನಾನು ರೂಮ್ಗೆ ಹೋಗಿ ಕಾಲ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಏನಕ್ಕೆ ಬಂದೆ? ಯಾವತ್ತೂ ನೀವು ಇಷ್ಟೊಂದು ಬೇಜಾರಾಗಿರೋದು ನಾನು ನೋಡಿರಲಿಲ್ಲ. ಅದು ಅಲ್ಲದೆ ನಿಮ್ಮೊಬ್ಬರನ್ನೇ ಕಳ್ಸೋಕ್ಕೆ ನನಗೂ ಮನಸ್ಸು ಬರಲಿಲ್ಲ ಪಾರು ಅವರೇ. ಅದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ, ಹಚ್ಕೊಂಬಂದ್ಬಿಟ್ಟೆ.
ನೀನು ಎಷ್ಟು ಒಳ್ಳೆಯವನು. ನಾನು ಅಷ್ಟಕ್ಕೂ ಹರ್ಷನ್ ಯಾಕೆ ಹುಡುಕ್ತೆ ಗೊತ್ತಾ? ಒಂದಿನ ಕಾಲೇಜಲ್ಲಿ ಇರಬೇಕಾದ್ರೆ ಹುಷಾರ್ ತಪ್ಪಿತ್ತು. ಆಗ ಯಾರೂ ಪರಿಚಯ ಇರಲಿಲ್ಲ. ಬುಕ್ಸು, ನೋಟ್ಸು, ಮೆಡಿಸಿನ್ಸು ಎಲ್ಲ ಅವನೇ ತಂದ್ಕೊಟ್ಟ. ಆಮೇಲೆ ನನ್ನನ್ನೇ ಪ್ರೀತಿ ಮಾಡು ಅಂತ ಫೋರ್ಸ್ ಮಾಡಿದ್ರೆ ಪ್ರೀತಿ ಹುಟ್ಟುತ್ತಾ ಶಿವು? ಬಿಡಿ ಪಾರು ಅವ್ರೆ, ಪದೇ ಪದೇ ಅವ್ರ ಹೆಸರು ನೆನೆಸ್ಕೊಂಡು ನೀವ್ ಯಾಕೆ ಬೇಜಾರು ಮಾಡ್ಕೊಂತೀರಾ? ಇಲ್ಲ ಶಿವು, ಇವಾಗ ತಾನೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಹೈದರಾಬಾದಲ್ಲಿ ನಂಗೆ ಕೆಲಸ ಸಿಕ್ಕಿದೆ. ನೋಡು, ಹರ್ಷ ನನಗೆ ನೋವು ಮಾಡಿದ್ರು ಆ ದೇವರು ಒಳ್ಳೇದು ಮಾಡ್ದ. ಹೌದು ಪಾರು ಅವ್ರೆ, ಯಾರೋ ಒಬ್ರು ಮನ್ಸಿಗೆ ಬೇಜಾರು ಮಾಡ್ಬಿಟ್ಟು ಜೀವನನೇ ಹಾಳು ಮಾಡೋಕ್ಕಾಗಲ್ಲ. ಮೇಲ್ಗಡೆ ಒಬ್ಬ ದೇವರು ಅಂತ ಇರ್ತಾನೆ, ನೋಡ್ತಾ ಇರ್ತಾನೆ. ನೀನು ತುಂಬ ಒಳ್ಳೆಯವನ್ ಕಣೋ. ನಿನ್ನಂಥ ಹುಡುಗ ಒಂದು ಹುಡುಗಿ ಲೈಫಲ್ಲಿ ಬಂದರೆ ಅವಳು ಯಾವಾಗಲೂ ಖುಷಿಯಾಗಿ ಇರ್ತಾಳೆ. ನಿಮ್ಗೆ ಹಂಗೆ ಅನ್ಸುತ್ತಾ? ಪಾರು ಅವ್ರೆ, ನಾನು ನಿಮ್ಗೊಂದು ವಿಷಯ ಹೇಳೋಣ ಅಂತ ಅನ್ಕೊಂಡಿದ್ದೆ. ಹೇಳು ಶಿವು, ನಾನಿವಾಗ ಕೂಲಾಗಿದ್ದೀನಿ. ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ನಾನು ನಿಮ್ಮನ್ನು ಮೊದಲನೇ ಸತಿ ನೋಡಿದ್ನಲ್ಲ, ಅವಾಗಲಿಂದ ಏನೋ ಗೊತ್ತಿಲ್ಲ, ನಿಮ್ಮ ಮೇಲೆ ನಂಗೆ ತುಂಬ ಪ್ರೀತಿ ಆಗ್ಬಿಟ್ಟಿದೆ. ನೀವು ಹ್ಞೂ ಅಂದರೆ ನಾನು ಖುಷಿಯಾಗಿರ್ತೀನಿ. ನಿಮ್ಮನ್ನ ರಾಣಿ ಥರ ನೋಡ್ಕೊತೀನಿ. ದಯವಿಟ್ಟು ಏನು ಅನ್ಕೋಬೇಡಿ. ಈ ವಿಷಯನ ನಾನು ನಿಮ್ಮ ಹತ್ರ ತುಂಬ ಸತಿ ಹೇಳೋಣ ಅಂತ ಅಂದ್ಕೊಂಡೆ. ಅದು ಯಾಕೋ ಮನಸ್ಸು ಒಪ್ಪಲಿಲ್ಲ. ಆದರೆ ಇವತ್ತು ಮನಸ್ಸೇ ತಡಿಲಿಲ್ಲ ಪಾರು ಅವರೇ. ನನ್ನನ್ನು ಅದು ಇದು ಕೆಲಸ ಮಾಡೋರು ಅನ್ಕೋಬೇಡಿ. ನಾನು ಏನೇ ಕೆಲಸ ಮಾಡಿದ್ರು ನಿಮ್ಮನ್ನ ರಾಣಿ ಥರ ನೋಡ್ಕೊತೀನಿ. ದಯವಿಟ್ಟು ಯೋಚನೆ ಮಾಡಿ. ಶಿವು, ಎಲ್ಲರೂ ನೋಡ್ತಿದ್ದಾರೆ. ನೀವು ಹೊರಟ್ಬಿಡಿ, ನಾ ಫೋನ್ ಮಾಡ್ತೀನಿ. ಹೂನ ಅಂತ ಹೇಳಿದಿದ್ರೆ ನನಗೆ ಒಂದಿನ ಟೈಮ್ ಕೊಡು, ನಾಳೆ ಫೋನ್ ಮಾಡ್ತೀನಿ. ಪಾರು ಅವರೇ, ನಾನು ಪ್ಲೀಸ್ ಶಿವು, ಹೊರಡು. ಶಿವು, ನಾನಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡ. ನಾವಿಬ್ರು ಒಳ್ಳೆ ಫ್ರೆಂಡ್ಸ್, ಹಾಗೆ ಇದ್ಬಿಡೋಣ. ಫೋನು ಕಾಯ್ತಾ ಇರ್ತೀನಿ. ಪಾರು ಅವ್ರಿಗೆ ನಾನು ಲವ್ ಮಾಡ್ತಾ ಇರೋ ವಿಷಯ ಹೇಳ್ಬಿಟ್ಟೆ ಕಣ್ಲ. ಅವ್ರು ನನ್ನ ಬಗ್ಗೆ ಅದೇನು ತಿಳ್ಕೊತಾರೆ ಏನೋ ಭಯ ಆಯ್ತಾಯ್ತು ಕಣ್ಲ. ಲೈ, ಅದ್ಯಾಕಲ್ಲ ನೀನು ಹೆಂಗೆ ಅನ್ಕೊಂಡೆ? ನಿನ್ನಂತ ಒಳ್ಳೆ ಹುಡುಗನ ಬಗ್ಗೆ ಅದು ಯಾರಲ್ಲ ತಪ್ಪು ತಿಳ್ಕೊಳ್ಳೋದು? ಏನೋ ಹಾಕಿಲ್ಲ. ನಿನ್ನಂತ ನಾ ಬಿಟ್ಟು ಹೋಗಕ್ಕೆ ಯಾರು ಇಷ್ಟಪಡಕ್ಕಿಲ್ಲಕಲ್ಲ. ಅವರು ಒಲ್ಲೆ ಅಂದ್ಬಿಟ್ರೆ? ಲೇ, ಅದ್ಯಾಕಲ್ಲ ಹಂಗೆ ಅನ್ಕೊಂಡೆ ನೀನು? ನೋಡ್ಲಾ, ನಿಜವಾದ ಪ್ರೀತಿನ ಯಾರು ಬೇಡ ಅನ್ನಕ್ಕಿಲ್ಲ, ಅದ್ಯಾರು ನಮ್ಮ ಜೊತ್ಕೊನಕಲ್ಲ. ಲೈ, ನೀ ಯಾನೋ ತಲೆ ಕೆಡ್ಸ್ಕೊಬೇಡ, ಎದ್ವಾ ಹೋಗವ. ಪಾರು ಅವರೇ, ಹೇಳಿ. ಶಿವು, ನೀನ್ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಕಾಲೇಜ್ ಸರ್ಕಲ್ ಹತ್ರ ಇರೋ ಬಸ್ ಸ್ಟ್ಯಾಂಡ್ ಕಾಲೇಜ್ ಸರ್ಕಲ್ ಹತ್ರನಾ? ನೀವು ನನ್ನ ಪ್ರೀತಿ ಒಪ್ಕೊಬಿಟ್ರಾ? ನನ್ ಮೇಲೆ ನಂಬಿಕೆ ಇದೆ ತಾನೆ? ಬಾ ಶಿವು. ನಿಮ್ಮ ಮೇಲೆ ನಂಬಿಕೆ ಇಲ್ವಾ? ಹರ್ಷ ನಂಗೆ ಒಳ್ಳೆ ಫ್ರೆಂಡು. ಅವ್ನು ನಂಗೆ ತುಂಬಾ ಸಹಾಯ ಮಾಡಿದಾನೆ. ಆದ್ರೆ ನಂಗೆ ಯಾವತ್ತೂ ಅವನ ಬಗ್ಗೆ ಫೀಲಿಂಗ್ಸ್ ಇರಲಿಲ್ಲ. ಅವ್ನು ಯಾವಾಗಲೂ ಒಳ್ಳೆ ಫ್ರೆಂಡ್ ಆಗಿರ್ತಾನಷ್ಟೇ. ಲೈಫಲ್ಲಿ ಯಾವತ್ತೇ ಇದ್ರೂ ಯಾರ ಜೊತೆನಾದ್ರೂ ಸೆಟ್ಲ್ ಆಗಲೇಬೇಕಲ್ವಾ? ಅದು ಶಿವನೇ ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಶಿವನ್ ಇವಾಗ ಕಳ್ಕೊಂಡ್ರೆ ಮತ್ತೆ ಅಂತವ್ನು ಸಿಗಲ್ಲ. ನೀನ್ ಶಿವು ಜೊತೆ ಹ್ಯಾಪಿ ಆಗಿರ್ತೀಯ ಅನ್ಸಿದ್ರೆ ಪ್ಲೀಸ್ ಗೋ ಅಹೆಡ್. ನೀವಿಬ್ರು ತುಂಬಾ ಸಂತೋಷವಾಗಿರ್ತೀರಾ. ಅಂಡ್ ನನ್ನ ಹೆಲ್ಪ್ ಯಾವತ್ತೂ ನಿಮಗಿದ್ದೇ ಇರುತ್ತೆ. ಸೊ ವಾಟ್ ನೆಕ್ಸ್ಟ್? ನಂಗೆ ಹೈದರಾಬಾದಲ್ಲಿ ಕೆಲಸ ಸಿಕ್ಕಿದೆ. ಶಿವಗೂ ಕೊಡ್ಸಕ್ ಹೇಳ್ತೀನಿ. ಅದಾದ್ಮೇಲೆ ಊರಿಗೆ ಹೋಗೋದು, ಅಪ್ಪ ಅಮ್ಮನ ಒಪ್ಸೋದು ಅಷ್ಟೇ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಪಾರು. ಐ ರಿಯಲಿ ಮಿಸ್ ಯು.